आजकल हो गए हैं स्टार टीचर्स, यूट्यूब वाले स्टार टीचर्स, जिनको कुछ जानना ना कौड़ी, कभी ब्लैक बोर्ड लेकर कुछ एक्सप्लेनर बनाते हैं, खाली व्यूज बटोरते हैं, उटपटांग ग्रैब्स लिखते हैं और उसके बाद से अपने आप को इतना महारथी समझने लगते हैं कि कुछ लोग उनको फॉलो करने लगते हैं उनके तमाशे की वजह से, और फिर वो जाकर जहां पर जो आता है वो बोलते हैं और उसके दम पर फिर वो पैसे वसूलते हैं। ನಮ್ಮ ದೇಶದಲ್ಲಿರುವಂತಹ ಮೀಡಿಯಾಗಳಿಗೆ ಯಾವ ರೀತಿ ಕಪಾಳ ಮೋಕ್ಷ ಮಾಡ್ತಾ ಇದ್ದಾರೆ ನೋಡಿ, ಕಪಾಳ ಮೋಕ್ಷ ಮಾಡ್ತಾ ಇದ್ದಾರೆ. ನಮ್ಮ ಮೀಡಿಯಾಗಳ ಜವಾಬ್ದಾರಿಯನ್ನು ನೆನಪಿಸುವಂತಹ ಕೆಲಸ, ವಿಶ್ವಾಸವನ್ನ ಕಳೆದುಕೊಳ್ತಾ ಇರುವಂತದಕ್ಕೆ ಜನರೇ ಉತ್ತರ ಕೊಡ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದಂತು ನೋಡಿ. ಪ್ರೆಸ್ ಮೀಟ್ ಮಾಡ್ತಾರೆ, 3 ಜನ ಯುವಕರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ಕೇಳ್ತಾರೆ ಎಲ್ಲಿಂದ ಹಣ ಬರುತ್ತೆ ನಿಮಗೆ ಅಂತೇಳಿ. ಆ ಪ್ರೆಸ್ ಮೀಟಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ಇವರು ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಿಮಗೆ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಅಂತ ಯಾವತ್ತಾದರೂ ಪ್ರಶ್ನೆ ಮಾಡಿದ್ದಾರಾ? ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡಿದ್ದಾರಾ? ಬೇರೆ ಬೇರೆ ಪಕ್ಷಗಳನ್ನ ಪ್ರಶ್ನೆ ಮಾಡಿದ್ದಾರಾ? ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇರುವಂತ ಕಾಕ್ರೋಚ್ ಜನತಾ ಪಾರ್ಟಿಯ ಯುವಕರನ್ನ ಇವರು ಎಲ್ಲಿಂದ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಆ ಯುವಕರು ರಿಪಬ್ಲಿಕ್ ಟಿವಿ ಮತ್ತು ಆಜ್ ತಕ್ನ ಅಂಜನಾ ಓಂ ಕೌಶಿಕ್ ಯಾರಿದ್ದಾರಲ್ಲ ಅವ್ರನ್ನ ಬಾಯ್ಕಾಟ್ ಮಾಡ್ತಾರೆ. ಅವರಿಗೆ ಬಾಯ್ಕಾಟ್ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹೋಗಿದೆ. ಅಂಜನಾ ಕೌಶಿಕ್ ಅವರನ್ನ ಯಾವ ರೀತಿ ರೋಡ್ನಲ್ಲಿ ನಡೆಸ್ಕೊಳ್ತಾ ಇದ್ದಾರೆ, ಬಾಯ್ಕಾಟ್ ಮಾಡ್ತಾ ಇದ್ದಾರೆ, ಅವರ ಭಾವಚಿತ್ರಕ್ಕೆ ಯಾವ ರೀತಿ ಮಸಿ ಬಳಿತಾ ಇದ್ದಾರೆ, ಹರಿದಾಕ್ತಾ ಇದ್ದಾರೆ ಅಂತಂದ್ರೆ ಈ ದೇಶದ ಪತ್ರಕರ್ತರು ತಮ್ಮನ್ನ ತಾವು ಮಾರ್ಕೊಂಡು ತಮಗೆ ಸಿಕ್ಕಂತಹ ಅವಕಾಶಗಳನ್ನ ಕಳ್ಕೊಂಡು ಇವತ್ತು ಜನರ ಕೈನಲ್ಲಿ ಛೀ ಥೂ ಅಂತ ಮುಗಿಸ್ಕೊಳ್ಳುವಂತ ಮಟ್ಟಕ್ಕೆ ಹಿಡಿದು ಬಿಟ್ಟಿದ್ದಾರೆ. ಇವೆಲ್ಲವೂ ಕಣ್ಣು ಮುಂದೆ ನಡೀತಾ ಇರುವಂತಾದ್ರಿ. ನಾವಿದನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳ ಇವತ್ತು ಜನರಿಂದ ಛೀಮಾರಿ ಹಾಕಿಸ್ಕೊಳ್ತಾ ಇದ್ದಾರೆ. ಎಂತೆಂತಹ ಮಾತುಗಳು. ಸಣ್ಣ ಹುಡುಗರು ಇವತ್ತು ಮಾಧ್ಯಮಗಳ ವಿರುದ್ಧ ಮಾತನಾಡುವಂತಹ ಸ್ಥಿತಿಗೆ ತಲುಪಿದ್ದಾವೆ. ಯಾವತ್ತು ಎಚ್ಚೆತ್ಕೊಳ್ತೀರಿ? ನಮ್ಮ ಕನ್ನಡದಲ್ಲೂ ಸಹ ಈ ರೀತಿಯಾದಂತಹ ಒಂದು ಕ್ರಾಂತಿ ಆಗಬೇಕು. ಕಪಾಳ ಮೋಕ್ಷ ಆಗ್ತಾ ಇದೆ, ಆದರೂ ಸಹ ಇವರು ಎಚ್ಚೆತ್ಕೊಳ್ತಾ ಇಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರುವಂತಹ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹಿರಿಯ ಪತ್ರಕರ್ತರು, ಇವರು ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳನ್ನ ಕರೆದು ಪ್ರಶ್ನಿಸಬೇಕಾದಂತಹ ವಿಷಯಗಳ ಬಗ್ಗೆ, ನಡ್ಕೊಳ್ಬೇಕಾದಂತಹ ವಿಷಯಗಳ ಬಗ್ಗೆ ಮಾರ್ಗದರ್ಶನ ನೀಡಬೇಕಾಗಿತ್ತು. ಇವತ್ತು ಅವರೇ ಸುಳ್ಳು ಹೇಳಕ್ಕೆ ಹೊರಟು ಬಿಟ್ಬಿಟ್ಟಾಗ, ಅವರೇ ಓಲೈಕೆಗೆ ನಿಂತ್ಕೊಂಡು ಬಿಟ್ಟಾಗ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಇಂತಹ ಹೀನಾಯ ಸ್ಥಿತಿಗೆ ಮಾಧ್ಯಮಗಳು ಬರುತ್ತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಇಂತಹ ಕೆಟ್ಟ ಸ್ಥಿತಿಗೆ ಮಾಧ್ಯಮಗಳು ಬರುತ್ತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಹಾದಿ ಬೀದಿನಲ್ಲಿ ಒಂದು ಯಾಸ್ತಕ್ರ ಅಂಜನಾ ಫ್ಲೆಕ್ಸ್ಗಳಿಗೆ ಇವರು ಹರಿದಾಕ್ತಾರೆ, ಛೀಮಾರಿ ಹಾಕ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಒಂದು ಚಾನಲ್ಲು, ರಾಷ್ಟ್ರೀಯ ಚಾನಲನ್ನು, ರಿಪಬ್ಲಿಕ್ ಟಿವಿಯನ್ನು ಇವರು ಬಹಿಷ್ಕಾರ ಮಾಡ್ತಾರೆ ಅಂತಂದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿಯ ಯುವಕರು ಪ್ರೆಸ್ ಮೀಟ್ ಮಾಡ್ತಾರೆ, ಅವರ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೀಡಿಯಾಗಳ ನೈತಿಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯುವಕರು. ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ. ಇವರು ಸರಿ ಇದ್ದಿದ್ದರೆ ಇವತ್ತು ಯಾಕ್ರಿ ದೇಶ ಈ ಪರಿಸ್ಥಿತಿಗೆ ಹೋಗ್ತಿತ್ತು? ಇವರು ಸರಿ ಇದ್ದರೆ ಯಾಕ್ರಿ ದೇಶ ಇವತ್ತು ಸಾಲಗಾರ ದೇಶ ಆಗಿರ್ತಿತ್ತು? ಇವರು ಸರಿ ಇದ್ದರೆ ಯಾಕ್ರಿ ನಮ್ಮ ವ್ಯವಸ್ಥೆ ಈ ರೀತಿ ಹಾಳಾಗ್ತಿರ್ಲಿಲ್ಲ ರೀ? ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ನಾವು ಜನರು ಎಚ್ಚೆತ್ಕೊಳ್ಳೋದ ಹೋದರೆ ಇಡೀ ದೇಶವನ್ನು ಇವರು ಮಾರ್ಬಿಡ್ತಾರೆ. ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಪ್ರಶ್ನಿಸಬೇಕಾದಂತಹ ನಾವು ಇವತ್ತು ರಾಜಕಾರಣಿಗಳ ಕೈಗೊಂಬೆಯಾಗಿ, ಅವರಿಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಫ್ರೀಯಾಗಿ ಅವರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಅದೇ ಅವರಿಗೆ ಬೇಕಾಗಿರುವಂಥದ್ದು. ಇವತ್ತು ಉತ್ತರ ಭಾರತದ ಗೋಧಿ ಮೀಡಿಯಾಗಳಿಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೋ, ಅವರು ಬದಲಾವಣೆ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಹಾದಿ ಬೀದಿನಲ್ಲಿ ಅಡ್ಡಾಡಿಸ್ಕೊಂಡು ಬಿಡಿತಾರೆ. ನಮ್ಮ ವಿಜಯಲಕ್ಷ್ಮಿ ಶಿಬಿರವರು ಹೇಳ್ತಿದ್ರಲ್ಲ, ನಮ್ಮ ಕನ್ನಡದ ಮಾಧ್ಯಮಗಳು ನೀವು ಬದಲಾವಣೆ ಆಗದೆ ಹೋದರೆ ಜನ ನಿಮ್ಮನ್ನು ಬೀದಿಲಿ ನಿಲ್ಲಿಸ್ತಾರೆ ಅಂತ.
ಬೀದಿಲಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರಲ್ಲ, ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಿಜಯಲಕ್ಷ್ಮಿ ಶಿಬಿರೂರವ್ರು ಹೇಳ್ತಾ ಇರುವಂತಹ ಮಾತು ಯಾವತ್ತೂ ತಿಳ್ಕೊಳ್ತೀರಿ ನೀವು? ಯಾವತ್ತೂ ತಿಳ್ಕೊಳ್ತೀರಿ? ಪಬ್ಲಿಕ್ ಟಿವಿಯ ರಂಗಣ್ಣನಿಗೆ ಚಿತ್ರನಟ ಯಶ್ ಬನ್ರಿ ರೈತರ ಹೋರಾಟಕ್ಕೆ ಅಂತ ಕರೀತಾರೆ, ಬನ್ರಿ ರೈತರ ಹೋರಾಟಕ್ಕೆ ಅಂತ ಕರೀತಾರೆ, ಬರೋದಿಲ್ಲ. ಶಿವರಾಜ್ ಕುಮಾರ್ ಹೇಳ್ತಾರೆ ಮೀಡಿಯಾಗಳ ತಪ್ಪು ನಡೆಗಳ ಬಗ್ಗೆ, ಚಿತ್ರನಟರು ಹೇಳ್ತಾ ಇದ್ದಾರೆ, ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ಆದರೂ ಸಹ ನೀವು ಬದಲಾವಣೆ ಆಗೋದಿಲ್ಲ ಅಂತಂದರೆ ಹಾಗಾದರೆ ನಿಮಗೆ ಪಾಠ ಕಲಿಸುವಂತಹ ಸಮಯ, ಜನರೇ ಕಲಿಸುವಂತಹ ಸಮಯ ಹತ್ರ ಬರ್ತಾ ಇದೆ ಅಂತಲ್ವಾ? ನೋಡಿ, ನಿಮ್ಮ ಕಣ್ಣು ಮುಂದೆ ಇರುವಂಥ ನ್ಯಾಷನಲ್ ಚಾನೆಲ್ಗಳನ್ನು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮ ಜನ ಅಂತಂತ. ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಮಾಡಿಕೊಂಡು ನಾಳೆ ಏನೋ ಧರ್ಮೇಂದ್ರ ಪ್ರಧಾನ್ನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿರುವಂತಹ ಒಬ್ಬ ಯುವಕ ಇಷ್ಟೊಂದು ವ್ಯವಸ್ಥೆಯ ವಿರುದ್ಧ ದನಿ ಎತ್ತಿದ್ದಾನೆ ಅಂತಂದರೆ ಅವನ ಪರವಾಗಿ ನಾವು ದನಿ ಆಗಬೇಕು. ಯುವಕರು ಎದ್ದೇಳಬೇಕು, ಈ ದೇಶವನ್ನು ಉಳಿಸ್ಬೇಕು ಅಂತಂದರೆ ಒಬ್ಬ ಯುವಕ ಎದ್ದಿದ್ದಾನೆ, ಅವನಿಂದೆ ಲಕ್ಷಾಂತರ ಜನ ಇದ್ದಾರೆ, ಅವರಿಗೆ ಸಪೋರ್ಟ್ ಕೊಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ರಾಜಕಾರಣಿಗಳ ಅವರ ಮನೆ ಬಾಗಿಲನ್ನು ಕಾಯ್ಕೊಂಡು, ಅವರ ಆಫೀಸುಗಳನ್ನು ಕಾಯ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯವರು ಪ್ರೆಸ್ ಮೀಟ್ ಮಾಡಿದ್ರೆ ನಿಮಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಚಾನಲ್ಗಳು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ, ಈ ಚಾನಲ್ಗಳ ನೈತಿಕತೆ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕು. ಕಲಿಬೇಕಾದಂತಹ ಪಾಠ ಇದೆ. ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನಲ್ಗಳೇ, ಇದೆಲ್ಲವೂ ನಿಮಗೆ ಪಾಠ. ಈಗಲೂ ನೀವು ಎಚ್ಚೆತ್ಕೊಳ್ಳೋದ ಹೋದರೆ ವಿಜಯಲಕ್ಷ್ಮಿ ಶಿಬಿರೂರವ್ರು ಹೇಳಿದ್ರಲ್ಲ, ಆ ಪರಿಸ್ಥಿತಿಗೆ ಕರ್ನಾಟಕದಲ್ಲಿ ನೀವು ಬರ್ತೀರಿ. ಈಗಾಗಲೇ 50% ನಿಮ್ಮ ಮೇಲೆ ವಿಶ್ವಾಸ ಕಳೆದುಕೊಂಡಾಗೋಗಿದೆ ಜನರು. ನಮ್ಮ ಕನ್ನಡದ ಮಾಧ್ಯಮಗಳ ಮೇಲೆ ವಿಶ್ವಾಸ ಕಳೆದುಕೊಂಡು ಬಿಟ್ಟಿದ್ದಾರೆ. ಅವರಿಗೆ ಬೇಕಾಗಿರ್ಬೋದು ಕಮರ್ಷಿಯಲ್, ಅವ್ರಿಗೆ ಬೇಕಾಗಿರ್ಬೋದು TRP, ಅವ್ರಿಗೆ ಬೇಕಾಗಿರ್ಬೋದು ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಣ ಬೇಕು. ಅದಕ್ಕೋಸ್ಕರವಾಗಿ ರಾಜಕಾರಣಿಗಳನ್ನು ಓಲೈಕೆ ಮಾಡೋದ್ರಲ್ಲಿ ನಿಂತ್ಕೊಂಡ್ಬಿಟ್ರು. ಒಂದು ಪಕ್ಷವನ್ನು, ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಆ ಪಕ್ಷವನ್ನು, ಆ ಸರ್ಕಾರವನ್ನು ಓಲೈಸೋದಕ್ಕೆ, ಉಗಳೋದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಅಂತಂದಾಗ ಅವರ ನೈತಿಕತೆಯ ಗುಣಮಟ್ಟ ಎಷ್ಟರ ಮಟ್ಟಿಗೆ ಕುಗ್ಗೋಗಿದೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಹಲವಾರು ಸಾಕ್ಷಿಗಳು ಹೇಳ್ತಾ ಇದ್ದಾವೆ. ಸ್ನೇಹಿತರೆ, ಈ ದೇಶವನ್ನು ಉಳಿಸೋದಕ್ಕೆ, ಈ ಭಾರತ ದೇಶವನ್ನು ಉಳಿಸೋದಕ್ಕೆ ಈ ದೇಶದ ಪ್ರಜೆಗಳೇ ಮುಂದಾಗಬೇಕು. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ, ಸ್ಯಾಟಲೈಟ್ ಚಾನೆಲ್ಗಳನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ. ಪ್ರಶ್ನೆ ಮಾಡಬೇಕು. ಮೊನ್ನೆ ಬಂದಂತಹ 1 ತಿಂಗಳು ಆಗಿಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಅಂತ, 1 ತಿಂಗಳಾಗಿಲ್ಲ ಅವರು ಮೀಡಿಯಾದವ್ರನ್ನ ಬಾಯ್ಕಾಟ್ ಮಾಡ್ತಾರೆ ಅಂತಂದರೆ ಮೀಡಿಯಾಗಳ ಪರಿಸ್ಥಿತಿ ಯಾವ ಕೆಳಮಟ್ಟಕ್ಕೆ ಹೋಗಿದೆ ಅಂತ. ಅಂದರೆ ಮೀಡಿಯಾಗಳ ಮೇಲೆ ವಿಶ್ವಾಸ ಇಲ್ಲ, ಮಾಧ್ಯಮಗಳ ಮೇಲೆ ವಿಶ್ವಾಸ ಇಲ್ಲ, ಸ್ಯಾಟಲೈಟ್ ಚಾನೆಲ್ಗಳ ಮೇಲೆ ವಿಶ್ವಾಸ ಇಲ್ಲ. ಪ್ರಶ್ನೆ ಮಾಡಬೇಕಾದಂಥವರು ಇವತ್ತು ರಾಜಕಾರಣಿಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿದ್ದಾರೆ. ಇದು ನಮ್ಮ ದೇಶದಲ್ಲಿರುವಂತಹ ಮಾಧ್ಯಮಗಳ ಇವತ್ತು ದಯನೀಯ ಸ್ಥಿತಿಗೆ ನಮ್ಮ ಕಣ್ಣು ಮುಂದೆ ಇರುವಂಥ ಒಂದು ಜೀವಂತ ಸಾಕ್ಷಿ. ಎಲ್ಲಿಯವರೆಗೂ ಇವರು ಎಚ್ಚೆತ್ಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ಇವರು ಎಚ್ಚೆತ್ಕೊಳ್ಳದೆ ಇದೇ ಹಾದಿನಲ್ಲಿ ನಡೀತಾರೋ, ಎಲ್ಲಿಯವರೆಗೂ ಇವರು ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾರೋ ಅಲ್ಲಿಯವರೆಗೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ತಪ್ಪು ದಾರಿಯಲ್ಲಿ ನಿರ್ವಹಿಸ್ತಾ ಇದ್ದಾರಲ್ಲ, ಅಲ್ಲಿಯವರೆಗೂ ಈ ಜನ ಇವರಿಗೆ ಚೀಮಾರಿ ಹಾಕುವವರೆಗೂ, ಇವರು ಬದಲಾಗದೇ ಇರೋವರೆಗೂ ನಾವು ಈ ಮಾಧ್ಯಮಗಳ ತಪ್ಪು ನಡೆಗಳನ್ನು ಪ್ರಶ್ನೆ ಮಾಡ್ತಾನೇ ಇರಬೇಕಾಗುತ್ತೆ. ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮೊದಲಿಂದನೂ ಮಾಡ್ತಾ ಇದೆ. ನಮಗೆ ಸಂವಿಧಾನ ಮುಖ್ಯ, ನಮಗೆ ದೇಶ ಮುಖ್ಯ. ಇಲ್ಲಿ ಯಾವುದೇ ರಾಜಕಾರಣಿ ಮುಖ್ಯ ಅಲ್ಲ, ಯಾವುದೇ ಮಾಧ್ಯಮಗಳು ಮುಖ್ಯ ಅಲ್ಲ. ನಮಗೆ ದೇಶ, ಸಂವಿಧಾನ ಇದು ನಮಗೆ ಮುಖ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.